ತಂದೆ ತಾಯಿಯೊಟ್ಟಿಗೆ ನಾವು ಏನು ಬೇಕಾದರೂ ಮುಕ್ತವಾಗಿ ಮಾತಾಡಬಹುದು, ನಮ್ಮ ಕಷ್ಟ ಹೇಳ್ಕೋಬಹುದು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಅನ್ನೋಂಥದ್ದು ತುಂಬ ಕಡಿಮೆ ಇತ್ತು. ಅಂದರೆ ಹೇಳ್ಕೊಂಡ್ರೆ ಹೆಂಗಂದ್ರೆ ಬಿದ್ವಿ ಅಂತ ಹೇಳಿದ್ರೆ ಜಾಸ್ತಿ ಒದೆ ಬೀಳುತ್ತೆ ಅನ್ನೋಂಥ ಮೈಂಡ್ಸೆಟ್ಟಲ್ಲೇ ಬೆಳೆದ್ಬಿಡ್ತೀವಿ. ತುಂಬ ಜನ ನಾವು ತೊಗೊಂಡಿದ್ದೀನಿ. 2 ಚಮಚ ಹೆಸರು ಕಾಳು, 2 ಚಮಚ ತೊಗರಿಬೇಳೆ ತೊಗೊಂಡು ಬನ್ನಿ 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 ಚಿಕ್ಕ. ಪ್ರತಿಯೊಂದು ಮಗುನೂ ವಿಭಿನ್ನ. ಸೊ ನನ್ನ ಮಗು ಏನೋ ಮಾಡ್ತಿದೆ ಅಂದ ತಕ್ಷಣ ಇನ್ನೊಂದು ಮಗು ಅದನ್ನೇ ಮಾಡಬೇಕು ಅಂತಿಲ್ಲ. ಈಗ ಎಕ್ಸಾಂಪಲ್ ನೇಸರ ಅವ್ರಿಗೆ ಇನ್ನೂ ಹಲ್ಲೇ ಬಂದಿಲ್ಲ. ಸೊ ತುಂಬ ಜನಕ್ಕೆ ಆ 4 ತಿಂಗಳಿಂದನೇ ಹಲ್ಲು ಎಷ್ಟೋ ಜನಕ್ಕೆ ಮಕ್ಳಿಗೆ ಬಂದಿರುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಪಾಪುಗೆ ಡಿಫ್ರೆಂಟಾಗಿ ಸೆರ್ಲ್ಯಾಕ್ ಮಾಡ್ತಾ ಇದ್ದೀನಿ ಮನೇಲೇ. ಅದರ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ಟೈಮ್ ನೀವು ನೋಡಿರ್ತೀರ ಮಖಾನ ಎಲ್ಲ ಯೂಸ್ ಮಾಡಿರೋದು. ಇವತ್ತು 2 ಚಮಚ ಅಕ್ಕಿ ತೊಗೊಂಡಿದ್ದೀನಿ, 2 ಚಮಚ ಹೆಸರು ಕಾಳು, 2 ಚಮಚ ತೊಗರಿಬೇಳೆ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಸ್ವಲ್ಪ ಮಖಾನ, ಹಾಗೆಯೇ ಇವತ್ತು ಮಂಡಕ್ಕಿ ಬದಲಿಗೆ ನಾನು ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದು ನೆನೆಸಿ ಸಿಪ್ಪೆ ಬಿಡಿಸಿ ಒಣಗಿಸಿದಂತಹ ಬಾದಾಮಿ. ಯೂಶಲಿ ಬಾದಾಮಿನ ಹಾಗೆ ಯೂಸ್ ಮಾಡೋದು ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆಯೇ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆಯೇ ತುಂಬ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಮೆಂತೆ ಕಾಳು ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಲಿಟ್ರಲಿ ಒಂದು 20-25 ಕಾಳು ಅಷ್ಟೇ. ಮೊದಲಿಗೆ ಅಕ್ಕಿ, ಹೆಸರು ಕಾಳು, ತೊಗರಿಬೇಳೆ ಮತ್ತು ಜೀರಿಗೆ, ಮೆಂತೆಕಾಳು ಇದಿಷ್ಟು ಮಲಗೋದಕ್ಕಿಂತ ಮುಂಚೆ ಇದೆಲ್ಲದನ್ನು ನಾನು ವಾಶ್ ಮಾಡಿ ಆರೋದಕ್ಕೆ ಬಿಟ್ಟು, ಅಂದರೆ ಒಣಗೋದಕ್ಕೆ ಹಾಕಿ ಮಲ್ಕೊಂಡ್ಬಿಡ್ತೀನಿ. ಸೊ ದಟ್ ಬೆಳಗ್ಗೆ ನನಗೆ ಇದೆಲ್ಲ ಒಣಗಿರುತ್ತೆ, ನಾನು ಸೆರ್ಲ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ಒಂದು 5-6 ಸಲ ನೀಟಾಗಿ ತೊಳಿಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಒಂದು 5-6 ಸಲ ವಾಶ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಿಳಿ ನೀರು ಅಂದರೆ ತಿಳಿ ನೀರು ಕಾಣೋದಕ್ಕೆ ಶುರು ಯಾವಾಗ ಆಗುತ್ತೋ ಆವಾಗ ನೀಟಾಗಿ ವಾಶ್ ಆಗಿದೆ ಅಂತ ಅರ್ಥ. ಸೊ ಅಲ್ಲಿ ತನಕ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಫ್ರೆಶ್ ನೀರು ಕಾಣಿಸ್ತಾ ಇದೆ. ಇಲ್ಲಿ ತನಕನೂ ನೀಟಾಗಿ ವಾಶ್ ಆದಮೇಲೆ ಬೇಕಾದರೆ ಒಂದು 10 ನಿಮಿಷ ಹೀಗೆ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಕೂಡ ನೀವು ಒಣ ಹಾಕ್ಬೋದು. ನಾನೊಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಟು ಆಮೇಲೆ ಒಣ ಹಾಕ್ತೀನಿ. ಇದನ್ನು ತೊಳೆದು ಒಣ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ನೀವು ಬಿಸಿಲಿಗೂ ಬೇಕಾದರೆ ಒಂದು 2-3 ಅವರ್ ಬಿಸಿಲಿಗೆ ಒಣಗಿದ್ರೆ ಸಾಕಾಗುತ್ತೆ. ಬಟ್ ನಾನು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಣ ಅಂತ ಪ್ಲ್ಯಾನ್ ಇರೋದ್ರಿಂದ ಈಗ ಇದನ್ನು ನೈಟ್ ಪೂರ್ತಿ ಒಣ ಹಾಕೋದಕ್ಕೆ ಇಡ್ತೀನಿ. ನೈಟ್ ಸ್ಕಿನ್ ಕೇರ್ ಅಂದ ತಕ್ಷಣ ಯೂಶಲಿ ನಾನು ಯಾವುದಾದ್ರೂ ಒಂದು ಸೆರಮ್ ಅಪ್ಲೈ ಮಾಡ್ತೀನಿ, ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಅದು ನನಗೊಂಥರ ಬೆಳಗ್ಗೆ ತಕ್ಷಣ ಸ್ಕಿನ್ ಎಲ್ಲ ಒಂಥರ ಪ್ಲಂಪ್ ಆಗಿ ಗ್ಲೋ ಅಂತ ಅನಿಸುತ್ತೆ. ಸೊ ಐ ಜಸ್ಟ್ ಲವ್ ದ್ಯಾಟ್. ಬಟ್ ಯೂಶಲಿ ಎಲ್ಲರೂ ವಿಟಮಿನ್ ಸಿನ ಯೂಸ್ ಮಾಡ್ತಾ ಇರ್ತಾರೆ. ವಿಟಮಿನ್ ಸಿ ಸಿರಮ್ ಅಂದ ತಕ್ಷಣ ಒಂದು ರೀತಿ ಬ್ರೈಟ್ನೆಸ್ಗೆ ಮತ್ತು ಈವನ್ ಟೋನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಜನಕ್ಕೆ ವಿಟಮಿನ್ ಸಿ ಯೂಸ್ ಮಾಡಬೇಕಾದ್ರೆ ಈ ರೆಡ್ನೆಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಟಿಂಗ್ಲಿಂಗ್ ಎಫೆಕ್ಟ್, ಇರಿಟೇಷನ್ ಇದೆಲ್ಲ ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಸೊ ನಾನೊಂದು ಬ್ಯೂಟಿಫುಲ್ ಆದಂಥ ವಿಟಮಿನ್ ಸಿ ಸಿರಮ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ದಟ್ ಇಟ್ ಡಸಂಟ್ ಕಾಸ್ ಇರಿಟೇಷನ್ ಎಟ್ ಆಲ್. ಡಾಕ್ಟರ್ ಶೇಡ್ಸ್ ರವರ ಸೆರಮೈಡ್ ಆ್ಯಂಡ್ 10% ವಿಟಮಿನ್ ಸಿ ಆಂಪಲ್ ಸಿರಮ್. ಇದು ನಾನ್ ಇರಿಟೇಟಿಂಗ್ ಬ್ರೈಟ್ನಿಂಗ್ ಸಿರಮ್. ಇದರಲ್ಲಿ ಪವರ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್ ಇದೆ. ಹಾಗೆಯೇ ಸೈಂಟಿಫಿಕ್ ಇಂಗ್ರೀಡಿಯೆಂಟ್ ಸೆರಮೈಡ್ ರಿಪೇರ್ಸ್ ಆ್ಯಂಡ್ ಸ್ಟ್ರೆಂಥನ್ಸ್ ಸ್ಕಿನ್ ಬ್ಯಾರಿಯರ್ ಟು ಎನ್ಶೂರ್ ಯು ಎಕ್ಸ್ಪೀರಿಯನ್ಸ್ ನೋ ಇರಿಟೇಷನ್. ಇದರಲ್ಲಿರುವ ನ್ಯಾಚುರಲ್ ಇಂಗ್ರೀಡಿಯೆಂಟ್ ವಿಟಮಿನ್ ಸಿ ಪ್ರೊವೈಡ್ಸ್ ಬ್ರೈಟ್ ಸ್ಕಿನ್. ಹಾಗೆಯೇ ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್, ನಾನ್ ಸ್ಟಿಕ್ಕಿ ಟೆಕ್ಸ್ಚರ್ ಇದ್ದು 99% ಪ್ಯೂರ್ ಆ್ಯಂಡ್ ಸ್ಟೇಬಲ್ ವಿಟಮಿನ್ ಸಿ ಇಂದ ಮಾಡಲಾಗಿದೆ. ನೀವು ಕೂಡ ಡಾಕ್ಟರ್ ಶೇಡ್ಸ್ ರವರ ಈ ನಾನ್ ಇರಿಟೇಟಿಂಗ್ ಸೆರಮೈಡ್ ಆ್ಯಂಡ್ 10% ವಿಟಮಿನ್ ಸಿ ಆಂಪಲ್ ಸಿರಮ್ನ ಪರ್ಚೇಸ್ ಮಾಡಬೇಕಂದ್ರೆ ಅವರ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ನ ಬಳಸಿ 20% ಆಫ್ ಪಡಿಬೋದು. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಬನ್ನಿ ಚಿಕ್ಕ, ಬನ್ನಿ 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 ಚಿಕ್ಕ. ನೋಡಿ ಈಗ ಇದೆಲ್ಲ ಒಣಗಿದೆ. ಹಾಗೆಯೇ ನಾನು ನೆನ್ನೆನೇ ತೋರಿಸಿದ್ದೆ ಮಖಾನ, ಅವಲಕ್ಕಿ, ಹಾಗೆಯೇ ನೆನೆಸಿ ಸಿಪ್ಪೆ ತೆಗೆದು ಒಣಗಿಸಿದಂಥ ಬಾದಾಮಿ ಇದಷ್ಟು ತೊಗೊಂಡಿದ್ದೀನಿ. ಇದೆಲ್ಲದನ್ನು ಒಂದೊಂದನ್ನಾಗಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಸೊ ಅದು ಹುರ್ಕೊಂಡ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ. ಇದೆಲ್ಲ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಮಖಾನ ಮಾಡ್ಕೋತೀನಿ, ಆಮೇಲೆ ಅವಲಕ್ಕಿ ಮಾಡ್ಕೋತೀನಿ, ಆಮೇಲೆ ಬಾದಾಮಿ ಮಾಡ್ಕೋತೀನಿ. ಅದಾದಮೇಲೆ ಎಲ್ಲದನ್ನು
ಒಂದೇನು ಅಂದರೆ ಇದನ್ನು ಎಲ್ಲ ನಿಧಾನ ಉರಿಯಲ್ಲಿನೇ ಫ್ರೈ ಮಾಡಬೇಕಾಗುತ್ತೆ, ಓಕೆನಾ. ಇನ್ನು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತುಂಬ ವಿಧವಾದ ಪ್ರಶ್ನೆಗಳನ್ನು ಕೇಳಿದ್ದೀರಾ ಮಗು ಬಗ್ಗೆ. ನಿಜವಾಗ್ಲೂ ನನಗೇನು 5-6 ಮಕ್ಕಳಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಹೊಸದಾಗಿ ಎಲ್ಲದನ್ನು ಅನುಭವಿಸ್ತಾ ಇದ್ದೀನಿ, ಹೊಸದಾಗಿ ಎಲ್ಲದನ್ನು ಈಗ ನೋಡ್ತಾ ಇದ್ದೀನಿ. ಆದ್ರೂ ನನಗೇನು ಅನಿಸುತ್ತೋ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ನೆನಪಿರಲಿ, ಪ್ರತಿಯೊಂದು ಮಗುನೂ ವಿಭಿನ್ನ. ಸೊ ನನ್ನ ಮಗು ಏನೋ ಮಾಡ್ತಿದೆ ಅಂದ ತಕ್ಷಣ ಇನ್ನೊಂದು ಮಗು ಅದನ್ನೇ ಮಾಡಬೇಕು ಅಂತಿಲ್ಲ. ಈಗ ಎಕ್ಸಾಂಪಲ್, ನೇಸರ್ ಅವ್ರಿಗಿನ್ನೂ ಹಲ್ಲೇ ಬಂದಿಲ್ಲ. ಸೊ ತುಂಬ ಜನಕ್ಕೆ ಆ 4 ತಿಂಗಳಿಂದನೇ ಹಲ್ಲು ಎಷ್ಟೋ ಜನಕ್ಕೆ ಮಕ್ಳಿಗೆ ಬಂದಿರುತ್ತೆ, ಕೆಲವ್ರಿಗೆ 6 ತಿಂಗಳಿಗೆ ಬಂದಿರುತ್ತೆ. ಸೊ ದಟ್ ಡಸಂಟ್ ಮೀನ್ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತಲ್ಲ. ಬಟ್ ಈಗ ನೇಸರ ತುಂಬ ಚೆನ್ನಾಗಿ ಎಷ್ಟೋ 2 ಪದಗಳನ್ನು ಅಮ್ಮ, ಅಪ್ಪ, ಅಜ್ಜ, ಅರ್ಜುನ್, ಚಾಕ್ ಎಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಕೈ ಹಿಡ್ಕೊಂಡ್ರೆ ಆರಾಮಾಗಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ತುಂಬ ಜನ ಮಕ್ಕಳಿಗೆ 1 ವರ್ಷ ಆದ್ರೂ ತುಂಬ ಜನ ಮಕ್ಕಳು ನಡೀತಿರಲ್ಲ. ಅಂದರೆ ಒಂದಿರುತ್ತೆ, ಒಂದಿರಲ್ಲ. ಎಲ್ಲ ಮಕ್ಕಳಿಗೂ ಈಗ ಹೆಂಗೆ ನಮ್ಮ ಬಾಡಿ ಒಂದು ಬಾಡಿಗಿಂತ ಒಂದು ಬಾಡಿ ಡಿಫ್ರೆಂಟ್, ಆಬ್ವಿಯಸ್ಲಿ ಮಗು ಕೂಡ ಅಷ್ಟೇ ಅಲ್ವಾ. ಒಂದು ಮಗುವಿನಗಿಂತ ಒಂದು ಮಗು ವ್ಯತ್ಯಾಸವಾಗಿರುತ್ತೆ. ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಏನಾಗಿದೆ ಅಂತ. ರಾದರ್ ದೆನ್ ನಾವೇ ಕೂತ್ಕೊಂಡು ಅಥವಾ ಯಾರೋ ಒಬ್ರು ಹಾಗಾಗಿದೆ ಹಿಂಗಾಗಿದೆ ಅಂತ ಮನೆಯಲ್ಲಿ ಯಾರೋ ಹೇಳೋದು, ಅದನ್ನು ಕೇಳೋದು, ಎಲ್ಲದನ್ನು ಕನ್ಫ್ಯೂಷನ್ಗೆ ಒಳಗಾಗೋದಕ್ಕಿಂತ ನಾವೇನೇ ಡಾಕ್ಟರ್ ಹತ್ರ ಹೋಗಿ ಈ ಥರ ಆಗಿದೆ ಅಂತ ಕೇಳಿಬಿಟ್ರೆ ಸುಮಾರು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಸಿಕ್ಕೋಗುತ್ತೆ. ಇನ್ನು ತುಂಬ ಜನ ಯಾಕೆ ನೀವು ನೇಸರ ಅಂದರೆ ಅವರು ಇವರು ಅಂತ ಪ್ರನೌನ್ಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳಿದ್ದೀರಾ. ಫಸ್ಟ್ಲಿ ನನಗೆ ಈ ಆಲೋಚನೆ ಬಂದಿದ್ದು ಇತ್ತೀಚೆಗೆ. ಮೊದಲಿಗೆ ನಾನು ಅಂದ್ಕೊಂಡೆ, ಈಗಿನ ಮಕ್ಕಳೆಲ್ಲ ನಾನು ತುಂಬ ಜನ ಸುತ್ತಮುತ್ತ ನೋಡ್ತೀನಲ್ವ, ಅವಾಗ ಅನಿಸ್ತಿತ್ತು ನನಗೆ, ಅಯ್ಯೋ ಏನಾಗ್ತಿದೆ. ಬಿಕಾಸ್ ನಾವು ಚಿಕ್ಕವರಿದ್ದಾಗಿನ ವಾತಾವರಣದಕ್ಕೂ ಇವಾಗಿಂದಕ್ಕೂ ತುಂಬ ವ್ಯತ್ಯಾಸ. ಲೈಕ್ ಯಾರಿಗೂ ಅಂದರೆ ರೆಸ್ಪೆಕ್ಟ್ ಕೊಡಬೇಕು ಆ ಥರದ್ದು ಏನೂ ಇಲ್ಲ. ಈಗ ಮನೆಗೆ ಕೆಲಸ ಮಾಡೋದಕ್ಕೆ ಬರೋರೇ ಆಗಲಿ, ಹೆಲ್ಪರ್ಸ್ಗೂ ಬಾರೆ ಹೋಗೆ ಅಂತ ಅನ್ನುವಂಥದ್ದು ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಅಂದ್ಕೊಂಡೆ, ನಾವು ಅದನ್ನು ಅವ್ರಿಗೆ ಸಪ್ರೇಟಾಗಿ ಹೇಳ್ಕೊಡೋ ಬದಲು ನಾನೇ ಅವರು ಇವರು ಅಂತ ಅನ್ನೋದಕ್ಕೆ ಶುರು ಮಾಡಿದರೆ ಬಹುಶಃ ಬೆಳವಣಿಗೆನೇ ಹಾಗೆ ಆಗತ್ತೆ ಅಂತ. ಆಲ್ಸೋ ಈಗ ನಾವು ಅಂದ್ಕೊಂಡಿರ್ತೀವಲ್ವ, ಈಗ ನಮ್ಮ ಅಂದರೆ 80s 90s ಮಕ್ಕಳಿಗೆಲ್ಲ ಏನಾಗಿದೆ ಅಂದರೆ, ನಾವು ಆಲ್ಮೋಸ್ಟ್ ನಮ್ಮ ತಂದೆ ತಾಯಿ ಬೇರೆ ಥರ ಬೆಳೆಯೋದನ್ನೇ ನೋಡಿದ್ದೀವಿ. ಅಂದರೆ ಅಮ್ಮ ಹೇಳಿದ್ರೆ ಆಪೋಸಿಟೇ ಅಪ್ಪ ಹೇಳಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅಪ್ಪ ಹೇಳಿದ್ರೆ ಆಪೋಸಿಟೇ ಅಮ್ಮ ಹೇಳಿರ್ತಾರೆ. ಅಂದರೆ ಆಲ್ಮೋಸ್ಟ್ ನಾವು ಹಾಗೆ ಬೆಳೆದ್ಬಿಟ್ಟಿದ್ದೀವಿ. ಬಟ್ ಈಗ ಎಲ್ಲರಿಗೂ ಸ್ವಲ್ಪ ಅದರ ಅವೇರ್ನೆಸ್ ಬಂದಿದೆ. ಮಕ್ಕಳು ಎಷ್ಟು ಟ್ರಾಮಾಗೊಳಗಾಗ್ತಾರೆ, ಅದಕ್ಕೆ ಎಷ್ಟು ದೊಡ್ಡವರಾದ್ಮೇಲೆ ಕೂಡ ಕೆಲವೊಂದು ವಿಷಯಗಳು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ತಿಳುವಳಿಕೆ ಬಂದಿದೆ. ಹಾಗಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಅದರಲ್ಲಿ ಇದು ಒಂದು. ಸೊ ನಾನು ಅವ್ರಿಗೆ ಮರ್ಯಾದೆ ಕೊಟ್ಟು ಇವಾಗಿಂದನೇ ಅದು ನನಗೂ ರೂಢಿ ಆಗುತ್ತೆ. ಅಂದರೆ ಸಡನ್ನಾಗಿ ನೇಸರ ಒಂದು 2 ವರ್ಷ ಆದಮೇಲೆ ಬನ್ನಿ ಹೋಗಿ ಅಥವಾ ಏನಾದರೂ ರೆಸ್ಪೆಕ್ಟಿಂದ ಅವ್ರನ್ನ ಮಾತಾಡ್ಸೋದಕ್ಕೂ ಇವಾಗಿಂದನೇ ಅದು ನನಗೂ ರೂಢಿ ಆಗುತ್ತೆ ಆ್ಯಂಡ್ ಅವ್ರಿಗೂ ರೂಢಿ ಆಗುತ್ತೆ ಅನ್ನೋವಂಥದ್ದು. ಇಟ್ಸ್ ನಾಟ್ ಲೈಕ್ ಆಲ್ ದ ಟೈಮ್ ನಾನು ಹಾಗೇ ಮಾತಾಡೋದಕ್ಕೂ ಆಗಲ್ಲ. ತುಂಬ ಪ್ರೀತಿ ಬಂದಾಗ ನಿಮಗೆ ಗೊತ್ತು ಎಲ್ಲ ಮಾತುಗಳನ್ನು ಆಡ್ತೀವಿ. ಸೊ ನಾನು ಹೊರತಲ್ಲ, ಅದಕ್ಕೆ ತುಂಬ ಪ್ರೀತಿ ಬಂದಾಗ ಈಗ ನಾನು 100ಕ್ಕೆ ಅಟ್ಲೀಸ್ಟ್ ಒಂದು 80 ಸಲ ಆದ್ರೂ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಶುರು ಮಾಡಿರೋವಂಥದ್ದು. ಇದರಿಂದ ಅವ್ರಿಗೆ ಸೆಲ್ಫ್ ಇಮೇಜ್ ಬಿಲ್ಡ್ ಆಗುತ್ತೆ, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ಅದೆಲ್ಲ ಅವ್ರಿಗೂ ಬಿಲ್ಡ್ ಆಗುತ್ತೆ. ಆ್ಯಂಡ್ ಜೊತೆಗೆ ನನಗೂ ಕೂಡ ಇದೊಂದು ಹೊಸ ಅನುಭವ, ನೋಡೋಣ ಹಿಂಗೆ ಅನಿಸುತ್ತೆ ಅಂತ. ಲೈಕ್ ಪ್ರತಿ ಸಲ ನಾವು ಒಂದು ಚೆನ್ನಾಗಾಗಬೇಕು ಅಂತಲೇ ಬೆಳೆಸ್ತೀವಿ, ಎಲ್ಲ ತಂದೆ ತಾಯಿನೂ ಅಷ್ಟೇ. ಮುಂದೆ ಅವರವರ ಲೈಫ್ ಪರ್ಸೆಪ್ಷನ್ ಅಥವಾ ಲೈಫ್ ಅವ್ರು ಹೇಗೆ ತಗೋತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದಾಗುತ್ತೆ. ಆದರೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ನಾನು ಆ ಥರ ಯೋಚನೆ ಮಾಡ್ತೀನಿ. ಸೊ ನಾನು ಹಿಂಗೆ ಬೆಳೆಸ್ಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ವಾತಾವರಣ ಸೃಷ್ಟಿ ಏನೋ ಮಾಡ್ತೀನಿ. ಸೊ ಮುಂದಿಂದ ಅವ್ರಿಗೆ ಬಿಟ್ಟಿದ್ದು. ಇವಾಗಿನ ಜನ್ರೇಷನ್ ನಾನು ನೋಡಿದಾಗೆ ತುಂಬ ಅಂದರೆ ಈಗ ಕೆಲವೊಂದು ವಿಷಯದಲ್ಲಿ ತುಂಬ ಮಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ ಕೆಲವೊಂದು ವಿಷಯದಲ್ಲಿ ಬಹುಶಃ ನಾವೇ ಎಲ್ಲೋ ತಂದೆ ತಾಯಿನೇ ಎಡುತ್ತಿದ್ದಾರೇನೋ ಅಂತಲೂ ನಂಗೆ ಅನಿಸುತ್ತೆ. ಯಾಕಂದರೆ ಸುತ್ತಮುತ್ತ ವಾತಾವರಣ ಕಲ್ಪಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾನು ಅವ್ರನ್ನ ಹಾಗೆ ಕರಿತೀನಿ. ಆ್ಯಂಡ್ ನಾನು ಮೊದಲಿಗೆ ಯೋಚನೆ ಮಾಡ್ತಾ ಇದ್ದೆ, ಇದು ಸರಿ ಹೋಗುತ್ತೋ ಇಲ್ವೋ, ಅದು ಹೇಗೆ ಅನಿಸುತ್ತೆ ಅಂತ. ಬಟ್ ನಾನು ಕೆಲವೊಂದು ಚಾನೆಲ್ಗಳನ್ನು ಫಾಲೋ ಮಾಡ್ತೀನಿ. ಅದರಲ್ಲಿ ನಿಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಅನ್ನುವಂಥವ್ರ ಚಾನಲ್ ನಂಗೆ ತುಂಬ ಇಷ್ಟ. ಅಂತ ಆ ಥರದ್ದು ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರುವಂಥವನ್ನ ಜನಗಳು ನೋಡ್ಬೇಕು ಆ್ಯಕ್ಚುಲಿ, ರಾದರ್ ದೆನ್ ಸುಮ್ಮನೆ ತುಂಬ ಜನ ಅಂದರೆ ಏನು ಉಪಯೋಗ ಇಲ್ಲದೆ ಇರೋ
ಅದು ನೋಡೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಲಾಗಲ್ಲಿ ಯಾವ್ದಾದ್ರು ಒಂದು ವಿಷಯ ಆದರೂ ಉಪಯೋಗ ಇದ್ದರೆ ಅದು ಬಹುಶಃ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ. ಸೊ ಅವ್ರು ಕೂಡ ನನಗೆ ಅವ್ರ ಮಗು ಹೆಸರು ಅದಿತಿ, ಸೊ ನನ್ನ ಹೆಸರಾಗಿರೋದ್ರಿಂದ ಬೈ ಮಿಸ್ಟೇಕಾಗಿ ನಾನು ಅದನ್ನು ವ್ಲಾಗ್ ನೋಡ್ದಂಗೆ ಇಲ್ಲಿ ಅವರು ಇವರು ಅಂತ ಅವ್ರು ಕರೆಯೋದನ್ನು ನೋಡಿದೆ. ನಂಗೆ ಇನ್ನೂ ಅವಾಗ ಖುಷಿ ಆಯಿತು, ಓ ದೆರ್ ಆರ್ ಸಮ್ ಪೀಪಲ್ ಆಲ್ರೆಡಿ ಇದ್ದಾರೆ ಜನಗಳು ಈ ಥರ ಕರೆಯೋರು, ಸೊ ನಾನೇನು ವಿಭಿನ್ನ ಅಂತ ಅನ್ಸ್ಕೊಳ್ಳಲ್ಲ ಅಂತ ದೆನ್ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಇದು ಹುರಿದಿದೆ, ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಇದಾದಮೇಲೆ ನಾನು ಒಂದೊಂದೇ ಬಾದಾಮಿನ ಹುರ್ಕೋತೀನಿ. ನಾನು ಸುಮಾರು ಜನ ನನ್ನ ಸರೀಕರು ಏನಂತಾರೆ ಅವ್ರನ್ನೆಲ್ಲ ಮಾತಾಡಿದಾಗ ನಾವು ತುಂಬ ಸಲ ನಾನು ಡಿಸ್ಕಸ್ ಮಾಡಿದ್ದೀನಿ, ಬಹುಶಃ ನಾನು ಹೇಳೋದನ್ನು ತುಂಬ ಜನ ನೀವು ರಿಲೇಟ್ ಕೂಡ ಮಾಡ್ಕೋಬೋದು. ಈ ನಮ್ಮಲ್ಲಿ ಈ ಓಪನ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ತಂದೆ ತಾಯಿಯೊಟ್ಟಿಗೆ ನಾವು ಏನು ಬೇಕಾದರೂ ಮುಕ್ತವಾಗಿ ಮಾತಾಡಬಹುದು, ನಮ್ಮ ಕಷ್ಟ ಹೇಳ್ಕೋಬೋದು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಅನ್ನೋಂಥದ್ದು ತುಂಬ ಕಡಿಮೆ ಇತ್ತು. ಅಂದರೆ ಹೇಳ್ಕೊಂಡ್ರೆ ಹೆಂಗಂದ್ರೆ ಬಿದ್ವಿ ಅಂತ ಹೇಳಿದ್ರೆ ಜಾಸ್ತಿ ಒದೆ ಬೀಳುತ್ತೆ ಅನ್ನೋಂಥ ಮೈಂಡ್ಸೆಟ್ಟಲ್ಲೇ ಬೆಳೆದ್ಬಿಡ್ತೀವಿ ತುಂಬ ಜನ ನಾವು. ಸೊ ಅದು ಬಹುಶಃ ಅದೆಲ್ಲ ಕಡಿಮೆ ಆಗಬೇಕು ಅನ್ನೋಂಥದ್ದು. ಆಮೇಲೆ ಈ ಸೆಲ್ಫ್ ಎಸ್ಟೀಮ್ ಅಥವಾ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಮನೆಯಿಂದನೇ ಮೊದಲು ಶುರು ಆಗಬೇಕು ಅಂತ. ಈಗ ನನ್ನ ಕೈಲಿ ಆಗಲ್ಲ ಅಂದ್ರೂ ನಿನ್ನ ಕೈಯಲ್ಲಿ ಆಗಲ್ವ, ನೀನು ಆಗತ್ತೆ ಮಾಡು ಅನ್ನೋದಕ್ಕೂ ನಿನ್ನ ಕೈಯಲ್ಲಿ ಎಲ್ಲಾಗುತ್ತೆ ಬಿಡು ಬೇಡ ಅಂತ ಮನೇಲೇ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಷಯಗಳು, ಈಗ ಸೆಲ್ಫ್ ಎಸ್ಟೀಮ್ ಆಗಿರ್ಬೋದು, ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಆ್ಯಂಡ್ ಓಪನ್ ಕಮ್ಯುನಿಕೇಷನ್ ಆಗಿರ್ಬೋದು, ಮತ್ತು ಈ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು ಆ ಬಾಂಡಿಂಗ್ ಅಂದರೆ ಯಾವಾಗಲೂ ಕಮ್ಯುನಿಕೇಷನ್ ತುಂಬಾ ಮುಖ್ಯ ಆಗುತ್ತೆ. ಬೀಟ್ ವಿತ್ ಚಿಲ್ಡ್ರನ್ಸ್, ಬೀಟ್ ವಿತ್ ಸ್ಪೌಸ್, ಬೀಟ್ ವಿತ್ ಮದರ್ ಇನ್ ಲಾ, ಫಾದರ್, ಮದರ್, ಸಿಸ್ಟರ್, ಬ್ರದರ್, ಅಂದರೆ ಫ್ರೆಂಡ್ಸ್, ಎಲ್ಲ ವಿಷಯಗಳಲ್ಲೂ ಅಷ್ಟೇ. ಎಷ್ಟೋ ಸಲ ನಾವು ಮುಕ್ತವಾಗಿ ಮಾತಾಡ್ಬಿಟ್ರೆ ಪ್ರಾಬ್ಲಮೇ ಸಾಲ್ವ್ ಆಗ್ತಾ ಇರುತ್ತೆ. ಬಟ್ ಅವ್ರು ಮಾತಾಡಲಿ ಅಂತ ಇನ್ನೊಬ್ರು ಕಾಯ್ತಾರೆ, ಅಥವಾ ಅವ್ರು ಸಾರಿ ಕೇಳಲಿ ಅಂತನೋ, ಅಥವಾ ಏನೋ ಅಂತ ಇವ್ರದ್ದೇ ಅಸಂಪ್ಷನಲ್ಲೋ. ಯಾಕಂದರೆ ಇದೆಲ್ಲ ನಾನು ಮಾಡಿರೋದು, ನಾನೆಲ್ಲ ಮಾಡಿ ಎಲ್ಲ ಇವಾಗ ತಿದ್ಕೊಂಡು ಇಲ್ಲ ಇದು ಹೀಗಲ್ಲ ಅಂತ ನಾನು ಬದಲಾದ ಮೇಲೇ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಸ್, ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಮಕ್ಕಳೊಟ್ಟಿಗೂ ಕೂಡ ನಾವು ಎಷ್ಟು ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ತೀವೋ, ಎಷ್ಟು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ಐ ಥಿಂಕ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೋಬೇಕು ಅನ್ಕೊತೀನಿ. ನಂಗೆ ಗೊತ್ತಿಲ್ಲ ನನ್ನ ಮಗಳು ಸ್ವಲ್ಪ ದೊಡ್ಡವಳಾದ್ಮೇಲೆ ನಾನು ಹೇಗೆ ಬಿಹೇವ್ ಮಾಡ್ತೀನಿ ಅಂತ, ಬಟ್ ಆ ಥರ ರಾಂಗ್ ಆಗಿ ನೆಗೆಟಿವ್ ಆಗಿ ಬಿಹೇವ್ ಮಾಡಬಾರ್ದು ಅಂತ ಸ್ವಲ್ಪ ಮೈಂಡ್ ಇವಾಗಲೇ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಬಿಕಾಸ್ ನಾವು ಹಾಗೆ ಅಂದರೆ ಸುತ್ತಮುತ್ತನೂ ಹಾಗೆ ಬೆಳ್ಕೊಂಡು ಬಂದು ರೂಢಿ ಆಗಿಬಿಟ್ಟಿರುತ್ತೆ. ಬಟ್ ಥ್ಯಾಂಕ್ಫುಲಿ ನನಗೆ ಅಟ್ಲೀಸ್ಟ್ ಮನೇಲಿ ತೀರಾ ಕಾನ್ಫಿಡೆನ್ಸ್ ಕುಗ್ಸೋ ಅಂಥ ವಾತಾವರಣ ನಿಜವಾಗ್ಲೂ ಇರಲಿಲ್ಲ. ಬಟ್ ನಾನು ಸುಮಾರು ಜನರ ಹತ್ರ ಮಾತಾಡಿದಾಗ ಒಂದು ಹಾರ್ಶ್ ರಿಯಾಲಿಟಿ ಅಥವಾ ಹಾರ್ಶ್ ಟ್ರುತ್ ಅದಾಗಿತ್ತು. ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಇದು ಈಗ ಆಲ್ಮೋಸ್ಟ್ ಹುರಿದಿದೆ. ಈಗ ಇದೆಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಹುರಿದಿದೆ ನೋಡಿ. ಸೊ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಆರೋದಕ್ಕೆ ಬಿಡ್ತೀನಿ. ಆಲ್ಸೋ ಮಗು ವಿಷಯವಾಗಿ, ಊಟದ ವಿಷಯವಾಗಿ ಅಂತಂದರೆ, ಈಗ ನನ್ನ ಮಗಳು ಈಗ ಒಂದು 20 days ಬ್ಯಾಕ್ ನಾವು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗಿದ್ವಿ. ಸೊ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದ ಸ್ವಲ್ಪ ನೋಡೋಣ ಅಂತ ಹೇಳಿ ಅನ್ನ ಸಾರು ತಿನ್ನಿಸಿದ್ದು. ಸೊ ಅಲ್ಲಿಂದ ನಮ್ಮ ಬಾಸ್ ಅನ್ನ ಸಾರು ಊಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅದೊಂದು ಖುಷಿಯಾದ ವಿಷಯ. ಆ್ಯಂಡ್ ಈಗ ನಮ್ಮ ಮೇಡಮ್ಗೆ ಮನೇಲೂ ಕೂಡ ಅನ್ನ ಸಾರನ್ನು ತಿನ್ಸೋದಕ್ಕೆ ಶುರು ಮಾಡಿದ್ರಿ. ಒಂದು ಹೊತ್ತು ಅನ್ನ ಸಾರು, ಒಂದು ಹೊತ್ತು ಸರ್ಲಾಕು, ಒಂದು ಹೊತ್ತು ಹಣ್ಣು. ಸೊ ಅವ್ರು ಏನು ತಿಂತಾರೋ ಅದನ್ನು ನಾನು ಕೊಡ್ತೀನಿ. ಆ್ಯಂಡ್ ಒಂದೊಂದ್ಸಲಿ ತುಂಬ ಜನ ಹೇಳ್ತಾರೆ ಫೋರ್ಸ್ ಮಾಡಬಾರ್ದು ಅಂತ. ಒಂದ್ಸಲಿ ಗೊತ್ತಾಗುತ್ತೆ ನಂಗೆ ಅವ್ರಿಗೆ ಹೊಟ್ಟೆ ಹಸ್ತಿದೆ, ಆದ್ರೂ ಅಂದರೆ ಆಟದ ಕಡೆ ಬಿದ್ದುಬಿಟ್ಟಿರ್ತಾರಲ್ಲ, ಈಗ ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ಈಗ ಇದಿಷ್ಟು. ಇವಾಗ ಇದು ಆಲ್ಮೋಸ್ಟ್ ತಣ್ಣಗೆ ಆಗಿದೆ ಅನ್ಕೋತೀನಿ. ಇದನ್ನು ಮಿಕ್ಸಿ ಮಾಡಬೇಕಾದ್ರೂ ಅಷ್ಟೇ, ತೀರಾ ಸಣ್ಣಕ್ಕೆ ಬೇಕಂದ್ರೆ ನೀವು ಸಣ್ಣಕ್ಕೂ ರುಬ್ಕೋಬೋದು. ಇನ್ನೂ 6 ತಿಂಗಳು ಎಲ್ಲ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೆತ್ತಿಗಿರೋದಿದ್ರೇ ಒಳ್ಳೆಯದು. ಬಟ್ ನೇಸರ ಈಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ವ, ಸೊ ಅವ್ರಿಗೆ ಸ್ವಲ್ಪ ತರಿಯಾಗಿಯೇ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ತರಿಯಾಗಿಯೇ ನಾನು ರುಬ್ಕೋತೀನಿ. ನಾನು ಮುಂಚೆನೇ ಹೇಳ್ತಾ ಹಾಗೆ ನಿಮಗೆ ತೀರಾ ಸಣ್ಣಗೆ ಬೇಕಾದರೆ ಹಾಗೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ನಾನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಮತ್ತೆ ತಣ್ಣಗಾದ ಮೇಲೆ ನಾನು ಒಂದು
ಗಾಜಿನ ಬಾಟ್ಲಿಯಲ್ಲಿ ಇದನ್ನ ಶೇಖರಣೆ ಮಾಡಿಟ್ಕೋತೀನಿ. ಈಗ ಒಂದು ಅರ್ಧ ಲೋಟ ನೀರಿಗೆ ಇದನ್ನ ಒಂದು 2 ಚಮಚ ಹಾಕಿ ಒಂದು 3 ರಿಂದ 4 ನಿಮಿಷ ನಿಧಾನವಾಗಿ ಬೇಯಿಸ್ಕೋತೀನಿ. ನಾನು ಲಾಸ್ಟ್ ಟೈಮ್ ಮಾಡಿದಂತಹ ಸೆರ್ಲಾಕ್ ಬಂದು ಡೈರೆಕ್ಟಾಗಿ ಬಿಸಿನೀರಿಗೆ ಹಾಕಿ ಮಾಡುವಂಥದ್ದು, ಬಟ್ ಈ ಟೈಮ್ ಎಲ್ಲ ಕಾಳುಗಳಿರೋದ್ರಿಂದ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಇನ್ನು ಈ ಪೌಡರ್ ಮಾಡೋದಕ್ಕೆ ರವಾ ಏನು ಹೇಳ್ತೀವಿ, ಸೂಜಿ ರವಾ ಅಥವಾ ಉಪ್ಪಿಟ್ಟಿನ ರವಾ, ಬನ್ಸಿ ರವಾ ಎರಡನ್ನೂ ಕೂಡ ಯೂಸ್ ಮಾಡ್ಕೋಬೋದು. ನಾನೇನು ರವೆ ಏನು ಯೂಸ್ ಮಾಡಿಲ್ಲ. ಈಗ ನೋಡಿದ್ರಲ್ಲ, ಒಂದು 3 ನಿಮಿಷ ಈ ರೀತಿ ಚೆನ್ನಾಗಿ ಕುಕ್ ಆದರೆ ಸಾಕು. ಇದು ಕೂಡ ಅಷ್ಟೇ ಕನ್ಸಿಸ್ಟೆನ್ಸಿ, ತುಂಬ ತೆಳು ಬೇಕಂದರೆ ತೆಳು ಕೂಡ ಮಾಡ್ಕೋಬೋದು. ಸೊ ಅಂದರೆ ಜೇನುಗೆ ಸ್ವಲ್ಪ ಗಟ್ಟಿ ಇದ್ದರೆ ಅವ್ರು ಇಷ್ಟಪಡ್ತಾರೆ, ಸೊ ಹಾಗಾಗಿ ಸ್ವಲ್ಪ ನಾನು ಗಟ್ಟಿಯಾಗಿಯೇ ಮಾಡ್ಕೊಳ್ತೀನಿ. ಸೊ ಇದಿಷ್ಟೇ. ಇದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕಿ, ಚಿಟಿಕೆ ಉಪ್ಪು. ನನ್ನ ಪ್ರಕಾರ ಏನಂದರೆ ಏನೇನು ಕೊಟ್ರು ಅದು ನಾವು ಎಷ್ಟು ಕ್ವಾಲಿಟಿ ಮೇಲೆ ನಾವು ಗಮನ ಹರಿಸ್ತೀವೋ ಕ್ವಾಂಟಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆಯದು ಅಂತ ಹೇಳಿ ನಾವು ಒಂದಿಷ್ಟು ತಿಂದರೆ ಅದು ನಿಜವಾಗ್ಲೂ ಅದು ಅಡ್ವರ್ಸ್ ಎಫೆಕ್ಟೇ ಆಗೋದು. ಸೊ ಹಾಗಾಗಿ ನಾವು ಏನೇ ಹೊಸದಾಗಿ ಬಳಸ್ಬೇಕಂದ್ರೂ ಅಥವಾ ದಿನನಿತ್ಯ ಏನೇ ಮಗುಗೆ ಕೊಡ್ತಾ ಇದ್ದೀವಿ ಅಂದ್ರೂ ಅಥವಾ ಈವನ್ ನಮಗೂ ಕೂಡ ಮಾಡ್ಕೋತಾ ಇದ್ದೀವಿ ಅಂದ್ರೂ ಸ್ವಲ್ಪ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಒಳ್ಳೆಯದು. ಎಸ್, ಇದಿಷ್ಟು ಫುಡ್ಡು ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ. ಈಗ ನಾನು ನೋಡ್ತಿರಲ್ಲ, ಚಿಟಿಕೆ ಅಂದ್ರೆ ಚಿಟಿಕೆ ಉಪ್ಪನ್ನ ಬೆರೆಸ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ನಿಮಿಷ ಇದನ್ನ ನಿಧಾನವಾಗಿ ಬೇಯಿಸ್ಕೊಂಡು ಇದನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಈಗ ನಮಗಿದು ಸರ್ವ್ ಮಾಡೋದಕ್ಕೆ ರೆಡಿ. ಸ್ವಲ್ಪ ತಣ್ಣಗೆ ಆದಮೇಲೆ ತುಂಬಾನೇ ಇಷ್ಟಪಟ್ಟು ಖುಷಿಯಿಂದ ತಿನ್ನುವಂತಹ ಆರೋಗ್ಯಕರವಾದ ಮನೆಯಲ್ಲೇ ಮಾಡಿದಂತಹ ಸೆರ್ಲಾಕ್ ಇದು. ಇದೇ ರೀತಿ ವಿಭಿನ್ನವಾದ ರೆಸಿಪಿಗಳು ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಯಾವಾಗಲೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಟೇಕ್ ಕೇರ್. ಬಾಯ್.